ಮಲತಂದೆಯಿಂದ ಇಬ್ಬರು ಹೆಣ್ಣು ಮಕ್ಕಳ ಕೊಲೆ ಪ್ರಕರಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸುಮಿತ್ಗಾಗಿ ಹುಡುಕಾಟ ತೀವ್ರಗೊಂಡಿದೆ. 3 ವಿಶೇಷ ತಂಡವನ್ನು ರಚಿಸಿ ಶೋಧವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಪ್ರಾಥಮಿಕ ತನಿಖೆಯಲ್ಲಿ ಪತಿ ಪತ್ನಿಯ ನಡುವೆ ಗಲಾಟೆ ಇತ್ತು. ನಿತ್ಯ ಪತಿ ಪತ್ನಿಯ ನಡುವೆ ಗಲಾಟೆ ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಹಣಕಾಸಿನ ವಿಚಾರಕ್ಕೆ ಜಗಳ ಮಾಡ್ತಿದ್ದಂತೆ ಸುಮಿತ್ ಕಳೆದ 2 ತಿಂಗಳಿನಿಂದ ಮನೆಯನ್ನು ಖಾಲಿ ಮಾಡುವಂತೆ ಮಾಲೀಕರು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಲತಂದೆಯಿಂದ ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳನ್ನು ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆಯ ಸುತ್ತ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿತ್ತು. ಈಗ ಪೊಲೀಸರ ಪ್ರಾಥಮಿಕ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಒಂದಿಷ್ಟು. ಅದರಲ್ಲಿ ಹಣಕಾಸಿನ ವಿಚಾರಕ್ಕೆ, ಕೌಟುಂಬಿಕ ಕಲಹದ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯ ಮಾಲೀಕರು ಕೂಡ ಹಲವು ಬಾರಿ ವಾರ್ನನ್ನು ಮಾಡಿದ್ರಂತೆ. ಈ ರೀತಿ ಗಲಾಟೆ ಮಾಡೋದಾದರೆ ನೀವು ಮನೆ ಖಾಲಿ ಮಾಡಿ, ಅಕ್ಕಪಕ್ಕದವರಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಕೂಡ ಹೇಳಿದ್ರಂತೆ. ಈ ಹಣಕಾಸಿನ ವಿಚಾರಕ್ಕೆ ನಡೀತಾ ಇದ್ದಂತಹ ಕಲಹ, ಈ ಕುಟುಂಬದ ವಿಚಾರಕ್ಕೆ ನಡೀತಾ ಇದ್ದಂತಹ ಕಲಹ ಈಗ ಕೊಲೆಯಲ್ಲಿ ಅಂತ್ಯ ಆದಂತೆ ಕಾಣಿಸ್ತಾ ಇದೆ. ಇಬ್ಬರು ಹೆಣ್ಣು ಮಕ್ಕಳನ್ನು ಬರ್ಬರವಾಗಿ ಹತ್ಯೆಗೈದು ಸುಮಿತ್ ತಲೆಮರೆಸ್ಕೊಂಡಿದ್ದಾನೆ. ಸುಮಿತ್ಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. 3 ವಿಶೇಷ ತಂಡವನ್ನು ರಚಿಸಿ ಈಗ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆತ ಸಿಕ್ಕ ನಂತರ ಈ ಪ್ರಕರಣಕ್ಕೆ ಮತ್ತಷ್ಟು ಮೇಜರ್ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಸೃಷ್ಟಿ ಮತ್ತು ಸೋನಿಯಾ ಅನ್ನುವಂತಹ ಇಬ್ಬರು ಹೆಣ್ಣು ಮಕ್ಕಳನ್ನು ಸುಮಿತ್ ಹತ್ಯೆಗೈದು ಪರಾರಿಯಾಗಿದ್ದಾನೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿಯ ನಡುವೆ ಜಗಳ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಇವರಿಬ್ಬರ ಜಗಳದಲ್ಲಿ ಪಾಪ ಇಬ್ಬರು ಹೆಣ್ಣು ಮಕ್ಕಳು ಈಗ ಅನಾಥ ಶವ ಆಗಿರುವಂತಹದ್ದು. ಸುಮಿತ್ಗಾಗಿ ತೀವ್ರ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಆರೋಪಿ ಸುಮಿತ್ಗಾಗಿ ಈಗ ಪೊಲೀಸರ ಹುಡುಕಾಟ ತೀವ್ರಗೊಂಡಿದೆ. ಇಡೀ ಬೆಂಗಳೂರನ್ನೇ ನಲುಗಿಸುವಂತಹ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹದ್ದು. ಒಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೊಂದು ಕಡೆ ಪ್ರಾಥಮಿಕವಾಗಿ ಈ ಕೊಲೆಗೆ ಗಂಡ ಹೆಂಡತಿಯ ಜಗಳ ಕಾರಣ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನು ಆರೋಪಿ ಸುಮಿತ್ ಸಿಕ್ಕ ನಂತರ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸುಮಿತ್ ಏನಿದ್ದಾರೆ ಅವರು ಮಲತಂದೆ, ಅವರೇನೆ ಕೊಲೆ ಮಾಡಿ ಈಗ ತಲೆಮರೆಸ್ಕೊಂಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಜೋಡಿ ಕೊಲೆ ಬೆಂಗಳೂರನ್ನು ಬೆಚ್ಚಿ ಬೀಳಿಸುವಂತೂ ಮಾಡಿತ್ತು. ಈಗ ಈ ಜೋಡಿ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಈ ಆರೋಪಿ ಸುಮಿತ್ ಪೊಲೀಸರ ಕೈಗೆ ಏನಾದರೂ ಸಿಕ್ನಾ ಹೇಗೆ ಅಂತ? ಪ್ರೇಮ್, ಆರೋಪಿ ಸುಮಿತ್ ಬಗ್ಗೆ ಇನ್ನೂ ಕೂಡ ಪೊಲೀಸರು ಶೋಧ ನಡೆಸ್ತಾ ಇರುವಂಥದ್ದು. ನಿನ್ನೆ 3 ಗಂಟೆ ಸುಮಾರಿಗೆ ಕೃತ್ಯ ನಡೆಸಿ ಎಸ್ಕೇಪ್ ಆಗಿರುವಂಥದ್ದು. ಆತ ಮೂಲತಃ ಉತ್ತರ ಪ್ರದೇಶ ಮೂಲದವನಾಗಿರೋದ್ರಿಂದ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ 3 ವಿಶೇಷ ತಂಡಗಳು ರಚನೆ ಮಾಡಿ ಈಗ ಪೊಲೀಸರು ಹುಡುಕಾಟ ನಡೆಸ್ತಾ ಇರುವಂಥದ್ದು. ಪೊಲೀಸರು ಸದ್ಯಕ್ಕೆ ಪ್ರಾಥಮಿಕವಾಗಿ ತನಿಖೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇರುವಂಥದ್ದು. ಈ ಸುಮಿತ್ ಏನಿದ್ದಾನೆ, ಈತನಿಗೆ ಈ ಅನಿತಾ ಏನಿದ್ದಾರೆ 2ನೇ ಮದುವೆ ಆಗಿರ್ತಾನೆ. ಆಕೆ ಮಕ್ಕಳು ಅನ್ಕೊಂಡ್ರೆ ಈತನಿಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಇವರಿಬ್ಬರು ಕೂಡ ಮಾತಾಡ್ತಿರ್ಲಿಲ್ಲ. ಕಳೆದ 2 ತಿಂಗಳಿಂದಲೂ ಕೂಡ ಸುಮಿತ್ ಏನಿದ್ದಾನೆ ಮಲತಂದೆ, ಹೆಂಡತಿ ಪತ್ನಿ ಮೇಲೆ ಮತ್ತು ಇಬ್ಬರು ನೆನ್ನೇನು ಕೊಲೆ ಆದ್ರೆ ಇಬ್ಬರು ಮಕ್ಕಳ ಜೊತೆಗೆ ಮಾತಾಡ್ತಿರ್ಲಿಲ್ಲ. ಪದೇ ಪದೇ ರಾತ್ರಿ ಹೊತ್ತು ಗಲಾಟೆ ಮಾಡ್ತಿದ್ದ ಅನ್ನೋ ವಿಚಾರಕ್ಕೆ ಅವ್ರ ಮನೆ ಓನರ್ ಕೂಡ ಮನೆ ಖಾಲಿ ಮಾಡಿ ಅಂತ ಸೂಚಿಸಿದ್ರು. ಆ ನಂತರದಲ್ಲಿ ಆಕೆ ಸುಮಿತ್ ಪತ್ನಿ ಏನಿದ್ರು ಅನಿತಾ, ಅವರು ತನ್ನ 2 ಮಕ್ಕಳನ್ನು ಹೆಬ್ಬಾಳದ ತನ್ನ ಅಣ್ಣನ ಮನೆಯಲ್ಲಿ ಬಿಟ್ಟು ಬಂದಿರ್ತಾರೆ. ಆ ನಂತರದಲ್ಲಿ 1 ವಾರಗಳ ನಂತರದಲ್ಲಿ ಮತ್ತೆ ಏನು ಗಲಾಟೆ ಮಾಡಲ್ಲ ಅಂತ ಇದೇ ಸುಮಿತ್ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಮತ್ತೆ ಮನೆಗೆ ಕರ್ಕೊಂಡ್ಬಂದಿರ್ತಾನೆ. ನಿನ್ನೆ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪೊಲೀಸರಿಗೆ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ನಿನ್ನೆ ಅವರ ತಾಯಿ ಅನಿತಾ ಏನಿದ್ರು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿದ್ರು. ಈ ಮಕ್ಕಳು 2 ಕೂಡ ಸ್ಕೂಲ್ಗೆ ಹೋಗಿ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮನೆಗೆ ಬಂದಂಥ ವೇಳೆಯಲ್ಲಿ ಸುಮಿತ್ ಮನೆಯಲ್ಲಿದ್ದಂಥ ವೇಳೆಯಲ್ಲಿ ಯಾವ ಕಾರಣಕ್ಕೆ ಈ ಮಕ್ಕಳು ಮತ್ತು ತಂದೆಯ ನಡುವೆ ಗಲಾಟೆ ಆಯಿತು ಅನ್ನೋದ್ರ ಬಗ್ಗೆ ಇನ್ನೂ ಪೊಲೀಸರಿಗೆ ಮಾಹಿತಿ ಸಿಗಬೇಕಾಗಿದೆ. ಹಾಗಾಗಿ ಆತ ಇಬ್ಬರನ್ನು ಕೂಡ ಬಚ್ಚಿನಿಂದ ಬರ್ಬರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಎಸ್ಕೇಪ್ ಆದ ನಂತರದಲ್ಲಿ ಅವ್ರ ತಾಯಿ ಏನು ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದಂಥ ವೇಳೆಯಲ್ಲಿ ಇಬ್ಬರು ಮಕ್ಕಳು ಕೂಡ ದಾರುಣವಾಗಿ ಕೊಲೆಯಾಗಿ ಬಿದ್ದಿದ್ದಂಥ ದೃಶ್ಯಗಳು ಗೊತ್ತಾಗಿರುವಂಥದ್ದು. ನಂತರದಲ್ಲಿ ಈಗ ಪೊಲೀಸರು ಕೂಡ 3 ವಿಶೇಷ ತಂಡಗಳನ್ನು ರಚನೆ ಮಾಡಿ ಆರೋಪಿ ಸುಮಿತ್ಗಾಗಿ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪತ್ನಿ ಹತ್ರ ಕೂಡ ಕೆಲವೊಂದು ಕುಟುಂಬದ ಸಮಸ್ಯೆಗಳು ಯಾವ ರೀಸನ್ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೋತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.